ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಶುರು ಮಾಡಬೇಕಿತ್ತು ವ್ಲಾಗು, ಲೇಟ್ ಆಯಿತು. ಓಪೋ ಇವಾಗ ರೆಡಿಯಾಗಿ ಸ್ವಲ್ಪ ಕೆಲಸ ಇದೆ, ಹೋಗ್ತಾಯಿದ್ದೀವಿ. ಹತ್ತು ಕಾರ ಬೀಗ ಕೀ ಬಂಚಿಲ್ಲ. ಇವಾಗ ಕಾರೆಲ್ಲ ಚೆಕ್ ಮಾಡ್ಕೊಂಡು ಬಾನೆಟ್ ಚೆಕ್ ಮಾಡೋಣ, ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಂಡು ಹೊರಡಬೇಕು. ಹೊರಡೋ ಟೈಮಲ್ಲಿ ಇವೆಲ್ಲ ನೋಡ್ಬೇಕು ನಾವು. ಗಾಡಿ ಏನಿದೆ, ಕರೆಕ್ಟಾಗಿದೆಯಾ, ಪೆಟ್ರೋಲ್ ಪೈಪು ಓಪನ್ ಆಗಿದೆ ಇಲ್ವ ಅಂತೆಲ್ಲ ನೋಡ್ಕೊಬಿಟ್ಟು ಹೋಗ್ಬೇಕು. ಎಲ್ಲ ಫೈನ್. ಈಗ ಹೊರಡೋದಾ? ಈಗ ಗಾಡಿ ಪಾರ್ಕ್ ಮಾಡಿ ನನ್ನ ತಮ್ಮ ಏನೋ ಬಟ್ಟೆ ತಗೋಬೇಕಂತೆ, ಬಟ್ಟೆ ತಗೊಳಕ್ ಹೋಗೋಣ. ಹೋದ್ನವನು ಎಲ್ಲೋ ಬಾಬಾ ಬೇಕಾ ಒಳಗೆ ಹೋಗೋಣ ಅನ್ಕತ್ತೀನಿ. ಈಗ ಅಲಯನ್ಸಲ್ಲಿ ಶೋರೂಮ್ ಒಳಗೆ ಹೋಗೋಣ. ಆಗಲೇ ನೋಡ್ತಾನೆ ನಮ್ಮನ್ನು ಬಿಟ್ಟು ಬೆಟರ್ ಕಲೆಕ್ಷನ್ ಮಾಡೋನೆ. ಎರಡು ಚೆಕ್ ಮಾಡು, ನಾನು ಹಾಕತ್ತೀನಿ, ನಾನು ಚೆಕ್ ಮಾಡ್ಕೊತೀನಿ. ನನಗೆ ಸಿಂಬಲ್ ಬಿದೋಗುತ್ತೆ ಅಂತ ಈ ಥರ ಸ್ಟಿಚ್ಡ್ ಸಿಂಬಲ್ ತಗೊಂಡು ಸಿಂಬಲ್ ಬಿದೋಗುತ್ತೆ. ಸ್ಟಿಚ್ಡ್ ಸಿಂಬಲ್ ಅದೇ ಏನಾಗಲ್ಲ. ಅದಕ್ಕೆ ಎಮ್ ಸೈಜ್ ಇದಂದೆ ಕೇಳೋರ್ನ ಪಕ್ಕ ಇಲ್ಲ ಅಂದ್ರೆ ಸ್ಟಿಚಿಂಗ್ ಆದ್ರೆ ಒಂಥರ ಬೆಸ್ಟ್, ಇಲ್ಲ ಅಂದ್ರೆ ಮಾಮೂಲಿ ಲೋಗೋ ಕೊಡ್ತಾನೆ, ಶರ್ಟಿಗೆ ಕೊಟ್ಟಿರ್ತಾನಲ್ಲ ಈ ಥರ ಆದ್ರೆ ಬೆಸ್ಟ್ ಅಂದ, ಅದಾದ್ರೆ ಬೆಸ್ಟ್. ಅದಕ್ಕೇನೆ ಸ್ಟಿಚ್ ಮಾಡೋಣ. ಇಲ್ಲ ಅದು ನೋಡು, ಒಳಗಡೆ ಸ್ಟಿಚ್ಚು, ಸ್ಟಿಚ್ ಇದು ಒಳಗಡೆ ಇದು ಒಳಗಡೆನೂ ಇದು ಅಂಟಿಸಿರೋದು, ಹೊರಗಡೆನೂ ಅಂಟಿಸಿರೋದು. ಅಂದ್ರೆ ಒಳಗಡೆ ಇಲ್ಲೂ ಪ್ರಿಂಟಿಂಗು, ಇಲ್ಲೂ ಪ್ರಿಂಟು ಬೇಗ ಹೋಗುತ್ತೆ. ಇದು ಯಾವ ಕಂಪ್ನಿ ಗೊತ್ತಾಗಲ್ಲ. ಇದಾಕ ಕಡೆ ಎಲ್ಲ ಇದ್ದು ಪಕ್ಕ ಒಳಗಡೆ ನೋಡುವಪ್ಪ, ಒಳಗಡೆ ಪ್ರಿಂಟೇ. ಬಟನ್ ಹಾಕ ಎತ್ತು ಜಿಪ್ ಹಾಕ. ಹಂಗೆ ಇರಬೇಕು, ಚಳಿಗೆ ತಾನೆ ಹಾಕದ್ ನೀನು. ಫುಲ್ ಕೋಲ್ಡ್ ಇದ್ದಾಗ ಮಳೆಗೆಲ್ಲ ಹಾಕ್ಬೇಕು. ಮೆಟೀರಿಯಲ್ ಇಷ್ಟ ಅಲ್ಲ ಅಲ್ಲಿರೋದೇ ಇದೊಂದೇ ಚೆನ್ನಾಗಿರೋದು ನಾನು ನೋಡ್ದಂಗೆ. ಚೆನ್ನಾಗಿ ನೋಡೋಣ. ಹೌದಾ? ಬ್ಯಾಂಗ್ಳೂರ್ ಅಲ್ಲಿ ನೋಡೋಣ, ಸಂಡೇ ನೋಡೋಣ. ಇದು ಬೇರೆ ಮೆಟೀರಿಯಲ್ ತಾನೆ, ನೋಡೋಕೆ ಫೀಲ್ ಹಂಗೆ ಅನಿಸ್ತದ. ಇದು ಚೆನ್ನಾಗೈತೆ, ನನಗೆ ಇಷ್ಟ ಆಯಿತು. ನೋಡಿ ಥಿಕ್ನೆಸ್ ಸ್ವಲ್ಪ ಕಡಿಮೆ ಇದೆ. ಇದು ಊರ ತಪ್ಪಾಯ್ತು ಸಖತ್ತು ಅಂತ. ನನಗೆ ಇದು ಇಷ್ಟ ಆಯಿತು. ನನಗೆ ಇಷ್ಟ ಆಯ್ತು. ಬಟ್ ಸಿಂಬಲ್ ಅದು ವಾಷಿಂಗ್ ಮಿಷಿನ್ ವಾಶ್ ಅಲ್ವಾ, ಅದಕ್ಕೇನೆ ಹ್ಯಾಂಡ್ ವಾಶ್ ಇಲ್ಲ. ಪೂಮ ನನ್ನ ಫ್ರೆಂಡ್ ತಗೊಂಡಿದ್ದಾನೆ, ಸೇಮ್ ಇದೇ ಥರ ಇತ್ತು ಸಿಂಬಲ್, ಹೋಗ್ಬಿಟ್ಟು ವಾಶ್. ಅದಕ್ಕೇನೆ ಎಲ್ಲ ತಗೊಂಡು ಮುಗಿಸಿ ಹೊರಟ. ನೀನು ನೋಡಿ ಭಯ ಪಡ್ತದೆ. ಕ್ಯಾಪ್ ತೆಗಿ ಫಸ್ಟು, ನಿಜ ಭಯ ಪಡ್ತದೆ ನೋಡಿದ್ರೆ. ತಾಂಡ ಏನೋ ಒಂದು ತಾಂಡ ಅಲ್ವನ, ಒಟ್ಟ ಏನೋ ಒಂದು ತಗೋಬೇಕಂತ. ಓಪೋದು ಇಷ್ಟ ಆಗಿತ್ತು, ಓಪೋ. ಬಟ್ ಬೆಂಗಳೂರಿಗೆ ಹೋಗ್ಬಿಟ್ಟು ಟ್ರೈ ಮಾಡ್ತಾರೆ. ಹೇಳ್ತಾ ಇಲ್ಲ, ಬೆಂಗಳೂರಲ್ಲಿ ನೋಡೋಣ. ಈಗ ಇಲ್ಲಿಂದ ಸೀದಾ ಪರ್ಸು ಎಷ್ಟು ತಗೊಂಡ್ರು ವೇಸ್ಟ್ ಆಗಲ್ಲ. ಹೊರಗಡೆಯಿಂದ ಇಡೋದು ನಡಿ. ಬ್ಯಾಗ್ ಲ್ಯಾಪ್ಟಾಪ್ ಏನಾಗಲ್ಲ, ಇಡು ಮಲಗ್ಸು. ಅದ್ಮೇಲೆ ಹೆಲ್ಮೆಟ್ ಇಡು. ಈ ಲ್ಯಾಪ್ಟಾಪ್ ಹಿಂಗೆ ಉಲ್ಟಾ ಇಟ್ಟರೆ ಹೆಂಗೆ ಇಟ್ಟಿದ್ಯಾ ಲ್ಯಾಪ್ಟಾಪ? ಹಂಗದ. ಈಗ ಇಲ್ಲಿಂದ ಎಲ್ಲಿಗೋ? ಡೈರೆಕ್ಟ್ ದೇವಸ್ಥಾನ. ದೇವಸ್ಥಾನ
ಯಾವ್ದೋ ಚಿಕ್ಕ ಕರ್ಕೊ ಹೋಯ್ತಾನೆ. ಕೇಳಲ್ಲ ಜೋರಾಗಿಳ. ಓ ಮುಂದೆ ಸೀಟು ಜಗಳ ಆಡ್ತಾರೆ. ನೀವ್ ನೋಡಿ ನೀನ್ ಬಡ್ಕೊಡು ಅಂತ. ಏನ ಮುಂದೆ ಕೇಳಿಸಿಲ್ಲ. ಮುಂದೆ ದೆವ್ವ ಐತೆ ಒಬ್ಬ ಹಿಂದೆ ಬಾ. ಯಾವ ದೇವ? ಅಣ್ಣನ ಫ್ರೆಂಡು. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋದು. ಕ್ಯಾಮ್ರಾಮ್ಯಾನ್. ಅದಕ್ಕೆ ಮುಂದೆ ಕೂರಿಸ್ಕೊಂಡ. ನಾನೇನ್ ಬೇಕಂತ ಕೂರಿಸ್ಲಿಲ್ಲ. ಮುಂದೆ ಡಾಕ್ಟ್ರಿಂದ ಆಗಿದ್ದು. ಡಾಕ್ಟ್ರಿಂದವ ಮುಂದೆ ಯಾರು ಕೂತಿದ್ರು ನಂಗೆ ಫೋನ್ ಕೊಡುವೆ. ಡಾಕ್ಟ್ರಿಂದ ಆಗಿದ್ದು ಕ್ಯಾಮ್ರಾಮನ್ ಒಬ್ಬ ಬರ್ಲಿ ಅಂತ. ಈಗ ಯಾಕಡೆ ಅಡ್ರೆಸ್ ಹೇಳಿ. ದುದ್ದ ವಯ ದುದ್ದ ಗಣೇಶನ್ ಪೋಸ್ಟ್. ಅದು ಹೆಸರು ಚಿಕ್ಕ ತಿರುಪತಿ ಅಂತನಾ? ಹಾ ಚಿಕ್ಕ ತಿರುಪತಿ ಅಂತಾನೆ. ಹೌದಾ? ಹಾ ಸಾಕು, ಹೆವಿ ಹೊಡಿತಿತ್ತು ಮತ್ತೆ. ಈಗ ಸಾಕು, ಇದು ಲೈಟ್ ಸಾಕು. ಹೊರಗಡೆ ಲೈಟೇ ಚೆನ್ನಾಗಿ ಕಾಣ್ತಿದೆ. ಫೋನಲ್ಲಿ ಚೆನ್ನಾಗಿ ಬೀಳ್ತಿತ್ತ? ಹಂಗಾದ್ರೆ ಫೋನ್ ಚೆನ್ನಾಗೈತೆ ಅಂತ. 12,000 ರೂಪಾಯಿ ಕೊಟ್ಟು ರೆಡಿ ಮಾಡಿಸಿಲ್ವ ಮತ್ತೆ? ಫೋನ್ ಚೆನ್ನಾಗೈತೆ ಅಂತೆ. ಅದು ಮಾರಿದ್ರೆ 15,000 ಹೋಗ್ತದ. ಅಲ್ಲಿ ಕ್ಯಾಮ್ರಾ ಎಲ್ಲ ಅವತ್ತು ಲೇಸರ್ ಹೊಡೆದು ಹೊಂಟೋಗೈತೆ. ಮತ್ತೆ ರೆಡಿ ಮಾಡಿಸಿದ್ನಲ್ಲ. ರೆಡಿ ಮಾಡಿಸ್ತಾ? ಓ ಅಣ್ಣಂಗ್ ಮ್ಯಾಟ್ರ ಗೊತ್ತಿಲ್ಲ. ವಯ ದುದ್ದ ಮ್ಯಾಟ್ರ ಹೊರತಾಗಿ ಬಿಡ್ರಪ್ಪ. ಹೊರಗಡೆ ರೆಡಿ ಮಾಡಿಸ್ತೀಯ. ಅದಕ್ಕೆ ಅಲೆನ್ಸ್ ಅಲ್ಲಿ ಬಟ್ಟೆ ತಂದಿದ್ದು. ನೀವು ಬಟ್ಟೆ ಖರ್ಚು ಮಾಡ್ತೀರ, ಅವ್ರ ಫೋನಿಗೆ ಖರ್ಚು ಮಾಡ್ತಾವ್ರೆ. ಹಂಗೆ ಒಬ್ಬೊಬ್ಬ ಒಂಥರ. ಬಿಲ್ ಎಷ್ಟಾಯ್ತಣ್ಣ? ಏನು ಅಲೆನ್ಸ್ ಅಲ್ಲಿದ 1618 1618. ಅದಕ್ಕೆ ತಲೆ ಮೇಲೆ ಕೈ ಎತ್ಕೊತಿದ್ಯಾ? ನೋಡಲ್ಲ ರೋಡ್ ರೇಟ್ ಚೆನ್ನಾಗಿದೆ. ಕೈ ಏನು ಹಾಕೊಂಡಿಲ್ಲ ಅದೆಲ್ಲ. ಅವ್ರಿಗೇನೆ ಇವೆಲ್ಲ ಕಾಮನ್ನು. ತಿಂಗಳಿಗೆ 7 ಜೊತೆ ಬಟ್ಟೆ ತಳೋದೋಗೆ. ಶರ್ಟ್ 3,000 ರೂಪಾಯಿ ತಗೊಂಡ್ರೆ ಇನ್ನೆಲ್ಲ ಇದೆಲ್ಲ ಲೆಕ್ಕ ಅಲ್ಲ. ಯಾವ ಲೆಕ್ಕ ಉಡಿಸಲ್ಲ. ಲೆಕ್ಕನೇ ಅಲ್ಲ ಅವೆಲ್ಲ ಉಡಿಯಲ್ಲ. ಯಾವ ಲೆಕ್ಕ ಉಡಿಯಾಗ ಹೋಗುತ್ತೆ. ಕಲ್ಸ್ತವ್ನ ಯಾವನಪ್ಪ? ಕಲ್ಸ್ತವ್ನ ಯಾವನ? ನೀನೇ ಒಪ್ಪೋದ? ಯಾರ ಅಡಿಡಾಸ್ ಅಂತ ಒಪ್ಪ. ನಾನು ಪೋಮ ಅಷ್ಟೇ ಹೇಳಿದ್ದು. ಅಡಿಡಾಸ್ ಶೋರೂಮ್ ನಾನು ಹೋಗಿಲ್ಲ. ನಿನ್ಗೂ ಲೆನ್ಸ್ ಕಾರ್ಟ್ ಅಂತ ಎಲ್ಲ ಸುತ್ತ. ಲೆನ್ಸ್ ಕಾರ್ಟ್ 100 ರೂಪಾಯಿ ಕರ್ಕೊಂಡೋಗಿ ಕೊಡಿಸ್ತಾ ಇದೀನಿ ಅಲ್ಲಿ. ಅಯ್ಯೋ ನಂಗೆ ಇಷ್ಟ ಆಗಲ್ಲ ಗಾಗಲ್ಸು. ನಾನು ಲೆನ್ಸ್ ಕಾರ್ಡ್ ಅಲ್ಲಿ ತಗೋಬೇಕು ಅಂತ. ಆಮೇಲೆ ಇವಂದು ಮೆಂಬರ್ಶಿಪ್ ಅಂತದ. ಇವನ್ ಮೆಂಬರ್ಶಿಪ್ ಅಲ್ಲಿ ತಗೊಂಡಿದ್ದು. ಈಗ ಚಿಕ್ಕ ತಿರುಪತಿಗೆ ಬಂದು ಇಳ್ಕೊಂಡು ಏನ್ ಜಾತ್ರೆ ಆಗೈತಲ್ಲ. ಹಂಗೆ ದೇವ್ರು ನೋಡಕ್ ಆಗಲ್ಲ ನಾವು. ಫ್ರೀ ಇದೆ ಏನ್ ಫ್ರೀ ಐತೆ? ಒಳಗಡೆ ಜನ ಬರ್ತಾವ ನೋಡ್ಬೇಡ ನೀನು. ಒಳಗಡೆ ಇರೋ ಜನ ಹೇಳ್ತೀನಿ ಮೇಡಮ್. ಈಗ ಹೌದಾ? ಏನ್ ಮಾಡೋದು? ಒಳಗಡೆ ಹೋಗೋದ್ ನಡಿ. ಒಳಗಡೆ ಹೋಗೋಣ. ಏನಾಗುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನೀನು ಹಬ್ಬನ್ ಕಳಿಸ್ಬಿಟ್ಟು ನಾವು ಜಾತ್ರೆ ನೋಡ್ಕೊ ಹೋಗೋಣ. ಇಲ್ಲ ನಾವು ಈ ಕಡೆಯಿಂದಾನೆ ನುಗ್ಗೋಣ. ಆಗಲ್ಲಪ್ಪ, ಕಷ್ಟ ಐತಿ. ಈ ಕಡೆ ಬಜ್ಜಿ ಸ್ಮೆಲ್ ಹೊಡಿತೈತೆಲ್ಲ ನಂಗೆ. ಅಪ್ಪ ಏನಾರ ತಾಟೆ ಮಾಡು ನೋಡಿ ಎಂತ ಅಂತ. ಪೂಮ ಸಿಂಬಲ್ ಐತೆ. ತಾವಪ್ಪ ಪೂಮ ತಗೋಪ್ಪ. ಅಪ್ಪರು ಪೂಮದ ಹಾಕಿದ್ಯಲ್ಲ. ನೆಕ್ಸ್ಟ್ ಅಲೆನ್ಸ್ ಅಲ್ಲಿಗೆ ಹೋಗೋಣ. ಅಲ್ಲ, ಇಲ್ಲಿ ತಾಂಡಿರೋ ನೀನು ಬ್ರ್ಯಾಂಡೆಡ್ ಸ್ಟ್ರಗ್ಗಿಗೂ ಒಂದು ಹೇಳ್ತಿರೋ ಯಾಕ್ಟಿಗೂ ಲೋಕಲ್ ಇದಕ್ಕೆ ಹೆಂಗೆ ಕಂಪ್ಯಾರಿಸನ್? ಇದು ಪೂಮ ಹಾಕಿದೆ ಅಂದ್ರೆ ಅದನ್ನು ಪೂಮ ಅನ್ಕೋತಾರೆ. ನೀನು ಎಂಥದಾದ್ರೂ ಹಾಕು, ಪಕ್ಕ ಅದು ಪೂಮ ಅನ್ಕೋತಾರೆ. ಈಗ ಕಾಲು ತೊಳ್ಕೊಂಡು ಒಳಗೋಣ. ರೆಸ್ಟ್ ಹೆಂಗೈತೆ ಅಂತ ನೋಡ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಏನು ಮಾಡೋದು ನೋಡೋದಕ್ಕೂ. ಫುಲ್ ರಶ್ ಐತೆ ಅಲ್ವಾ? ಇದು NCC ಅವನು ಅಂದ್ಕೊಂಡ. ರಶ್ ಇದೆಯಲ್ಲ, ಏನು ಮಾಡ್ತೀಯ? ಏನು ಮಾಡೋದು? ನಮ್ಮ ಡಾಕ್ಟ್ರ್ ಕೇಳ್ತೀನಿ. ಡಾಕ್ಟ್ರ್ ಏನಂತಾರೆ ಹಂಗೆ ನೋಡೋಣ. ಟೈಮಿಸ್ ಲೆಕ್ಕ ಹಾಕೋಣ. ಈಗ ಎಷ್ಟು ಟೈಮು ಕಾಣಿಸ್ತಿಲ್ಲ. 7:50 ನೋಡಂತಳಿ. ಈಗ ನಾವು ಹೋಗಿ ಆಚೆ ಬರೋ ಹೊತ್ತಿಗೆ 8:15 ಆಗುತ್ತಾ? ಎಷ್ಟು ನೋಡೋಣ ಟೈಮ. ಈಗ ಒಳಗೆ ಹೋಗ್ತಾ ಇದೀವಿ. ಪಾಪ ನೋಡಿದ್ವಿ, ಲೇಸರ್ ಲೈಟ್ ಬಿದ್ದಂಗೆ ಬೀಳ್ತೈತೆ ಈಗ ಈ ಲೈಟು. ಈಗ ಸರಿ ಆಯ್ತು. ಇಲ್ಲ ಯಾರು ಲೇಸರ್ ಡಿಸ್ಕೋನ ನೋಡಿ ದೇವ.
ನೋಡಿ ಹೆಂಗ್ ಹಾಡು ಹೇಳ್ತವ್ರೆ. ರಾಣಿ ಹೋಗು. ಈಗ ಇಲ್ಲಿಂದ ಮುಗಿಸ್ಕೊಂಡು ಜಾತ್ರೆ ನೋಡೋಣ ಅಂತ ಹೋಗ್ತಿದ್ದೀವಿ. ಸ್ವಲ್ಪ ಲೇಟ್ ಆಯಿತು. ಈಗ ಟೈಮ್ ಎಷ್ಟು? ಬ್ರೇಕ್ನೆಸ್ ಕೊಡಿಲಿ. 8:30. ಹಾಂ 8:32. ಕರೆಕ್ಟಾಗಿ 40 ನಿಮಿಷಕ್ಕೆ ಆಚೆ 40 ನಿಮಿಷಕ್ಕೆ ಆಚೆ ಬಂದಿದ್ದೀವಿ. ನಾವು ಇಲ್ಲಿ ಒಳಗೆ ಬಂದಿವಾಗದಲ್ವಾ, ಎಲ್ಲ ತಾಂಡು ಈಗ ಹೊರಡುವ ಸಮಯ. ಅವ್ನು ನೋಡು ಫೋನ್ ನೋಡ್ಕೊ ಹೋಯ್ತವನಿ, ಬರೀ ಫೋನ್ ನೋಡ್ಕೊ ಮಾತಾಡ್ಕೊಂಡು ಹೋಗೋದೇ ಆಯ್ತು. ನೀನು ಫೋನೇ ನೋಡ್ತಾ ಇದೆಯಲ್ಲಪ್ಪ, ನಾನು ಒಬ್ಬನೇ ಇಲ್ಲಿ ತಿನ್ನೋದು, ದೇವ್ರು ನೋಡೋದು, ಸುತ್ತಾಡೋದು, ಅಬ್ಸರ್ವ್ ಮಾಡ್ತಾ ಇರೋದು ಇಷ್ಟೇ. ಅವ್ನ ಮೆಸೇಜು, ಇವನ್ ಫೋನು, ನೀನು ಫೋನು ಎಲ್ಲ ನಿಲ್ಸ ಮುಗ್ದೋಯ್ತಲ್ಲ, ಟೈಮ್ ಆಯ್ತಲ್ಲ. ಕಾರಲ್ಲಿ ನಿಂತೈತೆ, ಈಗ ಹೊರಡೋದೆ. ಈಗ ಎಲ್ಲಿ ನೆಕ್ಸ್ಟ್ ಸ್ಟಾಪು? ನಾನ್ ಸ್ಟಾಪ್ ಹಾಸನೇ. ಸಿಗರೇಟ್ ಅವನಿಗೆ ಕೊಯ್ತಿ ಈಗ ಹಿಡ್ಕ. ಅವನಿಗೆ ಫುಡ್ ಅಂತೆ. ಊಟ ಮನೇಲಿ ಐತಲ್ಲ. ಯಾರಿಗೆ? ನಿನಗೆ ಮನೇಲಿ ಊಟ ಅಡುಗೆ ರೆಡಿ ಮಾಡೋರಂತೆ. ಎಲ್ಲ ಮುಗ್ದು ಹೊರಡದೆ. ಈಗ ಇಲ್ಲಿಂದ ಸೀದಾ ಹಾಸನ್. 2 ಲೀಟ್ರ್ ಪುರಿ ಕೇಳ್ದ, 3 ಲೀಟ್ರ್ ಹೊರಡದ. ಖಂಡಿತವಾಗ್ಲೂ ಸ್ಟಡಿ ಮಾಡ್ಕೊಂಡು ಓಡ್ತಾ ಇದ್ದಾರೆ ನಮ್ಮ ಡ್ರೈವರು. ಯೂಟ್ಯೂಬ್ ಬ್ರೋ ನಮ್ಮ ಯೂಟ್ಯೂಬ್ ಬ್ರೋ ಇವರು ಎಲ್ಲ ಮಿಕ್ಸ್ ಮಾಡಾಯ್ತಾ? ಪುರಿ ಕೊಡಿಲಿ ಕಡಿಕೆ ಅವರೇ ಮಿಕ್ಸ್ ಮಾಡಿ. ನೀನ್ ಕಾರ್ ಓಡಿಸ್ಬೇಕಾದ್ರೆ ತಿನ್ಬಾರ್ದು, ಸುಮ್ಮನಿರಪ್ಪ. ಅವರೇ ಮಿಕ್ಸ್ ಮಾಡ್ಕೊಂಡು ಅವರೇ ತಿಂತವ್ರೆ ಡಾಕ್ಟ್ರು. ನಾವು ಹದವಾಗಿ ಮಿಕ್ಸ್ ಮಾಡುತ್ತಿದ್ದೀವಿ. ಈಗ ಅಲ್ಲಿಂದ ಬಿಟ್ಟು ಸೀದಾ ಮಂತಕ್ಕೆ ಬಂದಿದ್ದೀವಿ. ಸ್ವಲ್ಪ ಸುಸ್ತಾಗೋಯ್ದೆ. ಕೇಳಿ ಫುಲ್ ಹಿಂದೆ ಕೊಡದ್ನ. ಬಾಯ್ ಗೈಸ್, ಗುಡ್ ನೈಟ್. ಚೆನ್ನಾಗಿತ್ತು, ಬಂದಿದ್ದು. ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ.